ಬೆಂಗಳೂರಲ್ಲಿ ಎಲ್ಲ ಏರಿಯಾಗಳು ಕೂಡ ತುಂಬ ಫೇಮಸ್, ಕರೆಕ್ಟಾ? ಸೊ ಇವಾಗ ಕೆಂಪೇಗೌಡ ಬಿ ಡಿ ಎ ಲೇಔಟು ಎಂಟ್ರೆನ್ಸ್ ಇರೋದೇ ಕೆಂಗೇರಿಯಿಂದ. ಸೊ ಕೆಂಗೇರಿ ಅಕ್ಕಪಕ್ಕದಲ್ಲಿ ಸ್ಕೈಡೆಕ್ ಮಾಡೋದ್ರಿಂದ ಇವಾಗ ನೀವು ಎಕ್ಸಾಂಪಲ್ ದುಬೈಯಲ್ಲಿ ಏನು ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಏನು ಡೆವಲಪ್ಮೆಂಟ್ ಆಯಿತು, ಇದೊಂಥರ ಇವಾಗ ಹೆಂಗಾಗಿದೆ ಅಂದರೆ ಟೂರಿಸಮ್ ಪ್ಲೇಸ್ ಆಯ್ತಲ್ಲ, ಸೇಮ್ ಅದೇ ಥರ ಕೆಂಗೇರಿಲೂ ಕೂಡ ಸೇಮ್ ಅದೇ ಬರ್ತಿದೆ. ಎಸ್, ಸೊ ಆ ರೋಡ್ಗೆ ಅಟ್ಯಾಚ್ ಇರೋದ್ರಿಂದ ಈ ಪ್ರಾಪರ್ಟಿನೂ ಕೂಡ 100% ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ಮೆಂಟ್ ಆಗುತ್ತೆ ಸರ್. ನಮ್ಮ ಲೇಔಟ್ ಕಾಂಪೌಂಡ್ ಪಕ್ಕದಲ್ಲಿ ನಿಮಗೆ ಹೈ ಟೆನ್ಷನ್ ಲೈನ್ ಕಾಣಿಸ್ತಿದೆ. ಆ ಲೈನ್ ಜಾಗದಲ್ಲೇ ಇವಾಗ 330 ಅಡಿ ರೋಡ್ ಪಾಸ್ ಆಗ್ತಾ ಇರೋದು ಸರ್. ಇವಾಗ ನೀವು ಎಲ್ಲ ರೋಡ್ಗಳು 80 ಅಡಿ ರೋಡು, 100 ಅಡಿ ರೋಡ್ ಕೇಳಿದ್ದೀರಾ. ಸೊ ಈ ರೋಡ್ ಹೇಗೆ ಅಂತ ಅಂದರೆ 330 ಅಡಿ ರೋಡ್ ಬಂದುಬಿಟ್ಟು ನಿಮಗೆ ಎಕ್ಸಾಂಪಲ್ ವಿಜಯನಗರ ಮೆಟ್ರೋ ಇದೆ, ಮೆಟ್ರೋ ಪಕ್ಕದಲ್ಲಿ ಆ ಕಡೆ ಒನ್ ವೇ, ಈ ಕಡೆ ಒನ್ ವೇ ಇದೆ. ಅದಾದ್ಮೇಲೆ ಸರ್ವಿಸ್ ರೋಡ್ ಪಾರ್ಕ್ ಬರುತ್ತೆ, ಪಾರ್ಕ್ ಆದ್ಮೇಲೆ ಸರ್ವಿಸ್ ರೋಡ್ ಬರುತ್ತೆ. ಸೇಮ್ ಹ್ಯಾಸ್ ಇಟ್ ಈಸ್, ಸೇಮ್ ಅದೇ ಥರ ರೋಡೇ ಇವಾಗ ಪಾಸ್ ಆಗ್ತಾ ಇರೋದು ಸರ್. ಆ್ಯಕ್ಚುಲಾಗಿ ಏನಂತ ಅಂದರೆ ಅದನ್ನು ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡಿರೋದೆಲ್ಲ ಬಂದುಬಿಟ್ಟು ಅಬ್ರಾಡಲ್ಲಿ ಏನೆಲ್ಲ ಇರುತ್ತೆ ಫೆಸಿಲಿಟೀಸ್ಗಳು ಅದನ್ನೆಲ್ಲ ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಸರ್. ಈಗ ವಾಟರ್ ಫೆಸಿಲಿಟೀಸ್ಗಳಾಗಿರ್ಬೋದು, ಅಥವಾ ಡ್ರೈನೇಜ್ ಆಗಿರ್ಬೋದು, ಅಥವಾ ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು, ಇವಾಗ ಸಿಗ್ನಲ್ ಫ್ರೀ ರೋಡ್ಗಳನ್ನ ಮಾಡಿದಾರಲ್ಲ, ಅದನ್ನ ನೆಕ್ಸ್ಟ್ ಏನಾದರೂ ನೀವು ನೋಡಬೇಕು ಅಂದರೆ ಅದು ಕೆಂಪೇಗೌಡ ಬಿ ಡಿ ಎ ಲೇಔಟಲ್ಲಿದೆ. ಸೊ ಆ ರೋಡ್, ಅದೇ ರೋಡು ಕನಕಪುರ ರೋಡ್ಗೆ ಪಾಸನ್ ಆಗುತ್ತೆ. ಸೇಮ್ ಆ ರೋಡ್ನ ನಾವು ಕ್ಯಾಚಪ್ ಮಾಡ್ಕೊಂಡಿರೋದು ಸರ್. ಅದ್ರ ಪಕ್ಕದಲ್ಲೇ ನಮ್ಮ ಲೇಔಟ್ ಇದೆ ಸರ್. ಸರ್ ವಾಟರ್ ಲೈನ್ ಇದೆ, ಸ್ಯಾನಿಟರಿ ಲೈನ್ ಇದೆ, ಡ್ರೈನೇಜ್ ಇದೆ, ಸಿವೇಜ್ ಪಾಯಿಂಟ್ ಇದೆ, ಅದಾದಮೇಲೆ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಕನೆಕ್ಷನ್ ಇದೆ. ಅದಾದಮೇಲೆ ಇನ್ನೊಂದೇನಂತ ಅಂದರೆ ಎಲ್ಲ ರೋಡು ಅಂದರೆ 30 ಫೀಟ್ ರೋಡ್ ಇದೆ. ಎಡ್ಜ್ ಟು ಎಡ್ಜ್ ನಿಮಗೆ ಇದನ್ನು ಕಾಂಕ್ರೀಟ್ ರೋಡಲ್ಲಿ ಬ್ಲಾಕ್ ಮಾಡಿದ್ದೀವಿ ಸರ್. 100% ನಿಮ್ಗೆ ಮಿನಿಮಮ್ ಇಲ್ಲ ಅಂತ ಅಂದ್ರೂ ಈಗೇನು ನೀವು 3700 ರೂಪಾಯಿ ಕೊಟ್ಟು ತೊಗೋತಾ ಇದ್ದೀರಾ, ನೆಕ್ಸ್ಟು ನೀವು ಅದನ್ನು ರೀಸೇಲ್ ಮಾಡ್ತೀನಿ ಅಂತಂದರೆ ಸೊ 1:3 ಆಗಿರುತ್ತೆ. ನಾರ್ಮಲ್ ಆಗಿ ಯಾವುದೇ ನೀವು ಲೇಔಟ್ ಹೋಗ್ಬೇಕಂದ್ರೆ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ 5,000 ಕೊಟ್ಟು ಬುಕಿಂಗ್ ಮಾಡ್ಕೊಳ್ಳಿ, 10,000 ಕೊಟ್ಟು ಬುಕಿಂಗ್ ಮಾಡ್ಕೊಳ್ಳಿ, ಆಮೇಲೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ನೀವು ಆಮೇಲೆ ಲಾಯರ್ ಹತ್ರ ಚೆಕ್ ಮಾಡ್ಬೋದು ಅಂತ. ಇವ್ರದ್ದು ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಮೊದಲೇ ಡ್ರೈವಲ್ ಆಗ್ತಿದೀವಿ ಅಂದ್ರೆ ಇವ್ರು ಮೊದಲೇ ಹೇಳಿದ್ರು ಆಡಿಯನ್ಸ್ಗೆ ಅಂದ್ರೆ ಜನಗಳಿಗೆ ಕ್ಲಿಯರ್ ಇರಬೇಕು ನಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ. ಸೊ ಗೂಗಲ್ ಡ್ರೈವ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಇದ್ರ ಡಾಕ್ಯುಮೆಂಟ್ಸ್ ಏನೇನ್ ಬೇಕೋ ಮೇಜರ್ ಡಾಕ್ಯುಮೆಂಟ್ ಅದೆಲ್ಲ ಕೂಡ ಇರುತ್ತೆ. ನಮಸ್ತೆ, ರಾಜು ಅವ್ರು ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಈ ಲೇಔಟ್ ನ ವಿಶೇಷತೆ ಏನು ಸರ್? ಸರ್ ಈ ಲೇಔಟ್ ಹೆಸರು ಬಂದ್ಬಿಟ್ಟು KP ಗ್ರೀನ್ ಸಿಟಿ ಫೇಸ್ 6 ಅಂತ. ಸೊ ಇದು ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ. ಜೊತೆಲಿ ಇದು DC ಕನ್ವರ್ಷನ್ ಆಗಿದೆ. ಅದಾದ್ಮೇಲೆ ಪಂಚಾಯತಿಂದ ಪ್ಲಾನ್ ಅಪ್ರೂವಲ್ ಆಗಿದೆ ಅಂಡ್ ಟೋಟಲ್ ಲ್ಯಾಂಡಿಗೆ ಈ ಖಾತಾ ಇದೆ. ಅಂಡ್ ಎಕ್ಸಾಕ್ಟ್ ಆಗಿ ಈ ಜಾಗ ಬಂದು ಕುಮಳುಗೋಡಿಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ. ಇದೇ ಇದರ ಮೇನ್ ವಿಶೇಷತೆ. ಇದರಲ್ಲಿ ಹೈಲೈಟ್ ಅಂತ ಅಂದ್ರೆ 330 ಅಡಿ ಮಾರ್ ರೋಡ್ ಅಂತ ಬರುತ್ತೆ. ಅದು ಕೆಂಪೇಗೌಡ ಬಿ ಡಿ ಎ ಲೇಔಟ್ ಇಂದ ಸೊ ಕನಕಪುರ ರೋಡ್ಗೆ ಪಾಸ್ ಆಗ್ತಾ ಇದೆ. ಆಲ್ರೆಡಿ ಮಾಗಡಿ ರೋಡ್ ಇಂದ ಮೈಸೂರು ರೋಡ್ ವರೆಗೂ ಆ ರೋಡ್ ಕಂಪ್ಲೀಟ್ ಆಗಿದೆ. ಈಗ ಮೈಸೂರು ರೋಡ್ ಇಂದ ಕನಕಪುರ ರೋಡ್ಗೆ ಅದನ್ನ ವರ್ಕ್ ನ ಸ್ಟಾರ್ಟ್ ಮಾಡಿದ್ದಾರೆ. ಆ ರೋಡಿಗೆ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ ಇದು. ಎಲ್ಲಿ ಬರುತ್ತೆ ಸರ್ ಅದು? ಸರ್ ನಮ್ಮ ಲೇಔಟ್ ಕಾಂಪೌಂಡ್ ಪಕ್ಕದಲ್ಲಿ ನಿಮ್ಗೆ ಹೈ ಟೆನ್ಷನ್ ಲೈನ್ ಕಾಣಿಸ್ತಿದೆ. ಆ ಲೈನ್ ಜಾಗದಲ್ಲೇ ಇವಾಗ 330 ಅಡಿ ರೋಡ್ ಪಾಸ್ ಆಗ್ತಾ ಇರೋದು ಸರ್. ಆ ರೋಡ್ ನ ವಿಶೇಷತೆ ಏನು ಸರ್? ಸರ್ ಇವಾಗ ನೀವು ಎಲ್ಲ ರೋಡ್ಗಳು 80 ಅಡಿ ರೋಡು, 100 ಅಡಿ ರೋಡ್ ಕೇಳಿದ್ದೀರಾ. ಸೊ ಈ ರೋಡ್ ಹೇಗೆ ಅಂತ ಅಂದರೆ 330 ಅಡಿ ರೋಡ್ ಬಂದ್ಬಿಟ್ಟು ನಿಮಗೆ ಎಕ್ಸಾಂಪಲ್ ವಿಜಯನಗರ ಮೆಟ್ರೋ ಇದೆ, ಮೆಟ್ರೋ ಪಕ್ಕದಲ್ಲಿ ಆ ಕಡೆ ಒನ್ ವೇ, ಈ ಕಡೆ ಒನ್ ವೇ ಇದೆ. ಅದಾದ್ಮೇಲೆ ಸರ್ವಿಸ್ ರೋಡ್ ಪಾರ್ಕ್ ಬರುತ್ತೆ, ಪಾರ್ಕ್ ಆದ್ಮೇಲೆ ಸರ್ವಿಸ್ ರೋಡ್ ಬರುತ್ತೆ. ಸೇಮ್ ಹ್ಯಾಸ್ ಇಟ್ ಈಸ್, ಸೇಮ್ ಅದೇ ತರ ರೋಡೇ ಇವಾಗ ಪಾಸ್ ಆಗ್ತಾ ಇರೋದು ಸರ್. ಆ ರೋಡ್ ನ ಹೆಸರೇನು ಸರ್? ಮಾರ್ ರೋಡ್ ಅಂತ ಸರ್, ಮೇಜರ್ ಆರ್ಟೀರಿಯಲ್ ರೋಡ್ ಅಂದ್ಬಿಟ್ಟು. ಸೊ ಆ ರೋಡ್ ಒನ್ಸ್ ಬಂದ್ಮೇಲೆ ಸರ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಇದರ ಸರ್ ಆಲ್ರೆಡಿ ಮೈಸೂರು ರೋಡಲ್ಲಿ ಇವತ್ತು 1 ಅಡಿ ಜಾಗನೂ ಕೂಡ ಯಾರು ಬೈ ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಅಷ್ಟು ಪೀಕಲ್ಲಿ ಇದೆ ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ 10 ವೇ ರೋಡ್. ಸೊ 10 ವೇ ರೋಡ್ ಇಂದ ಎಕ್ಸಾಕ್ಟ್ ಆಗಿ ಒಂದು 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಈಗ ಚೆಲ್ಲಗೋಟ ಮೆಟ್ರೋ ಸ್ಟೇಷನ್ ಇಂದ ಇದೊಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು. ಅಂಡ್ MBA ಪುರ ಬರುತ್ತಲ್ಲ, ಅಲ್ಲಿಂದನೂ ಕೂಡ ನಿಮ್ಗೆ ಇದು ಕನೆಕ್ಟಿವಿಟಿ ಇದೆ. ಸೊ ಇದು ಪಕ್ಕದಲ್ಲೇನೆ ಇವಾಗ ಜಸ್ಟ್ ಒಂದು 50 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಈಗ 330 ಅಡಿ ರೋಡ್ ಹೋಗ್ತಾ ಇರೋದ್ರಿಂದ ಸೊ ತುಂಬಾ ಡೆವಲಪ್ಮೆಂಟ್ ಅನ್ನು 100% ಆಗುತ್ತೆ ಸರ್. ಮತ್ತೆ ಇನ್ನೊಂದು ಸರ್, ನಾವು ಕೇಳ್ಪಟ್ಟಂಗೆ ತುಂಬಾ ಸ್ಕೈಡೆಕ್ ಬರ್ತಿದೆ ಅಂತ ನಿಯರ್ ಬೈ. ಹಾ ಸರ್, ಈಗ ಇನ್ನೊಂದೇನಂತ ಅಂದ್ರೆ ಕೆಂಪೇಗೌಡ ಬಿ ಡಿ ಎ ಲೇಔಟ್ ಏಷ್ಯಾದಲ್ಲೇ ಇಟ್ಸ್ ಅ ಬಿಗ್ಗೆಸ್ಟ್ ಲೇಔಟ್. ಓಕೆ, ಸೊ ಇಡೀ ಏಷ್ಯಾದಲ್ಲಿ ಅದು ಇಟ್ಸ್ ಅ ಕಂಪ್ಲೀಟ್ಲಿ ಬಿಗ್ಗೆಸ್ಟ್ ಲೇಔಟ್ ಅದು. ಅದ್ರ ಜೊತೆ ಇನ್ನೊಂದೇನಂತ ಅಂದ್ರೆ ಅದ್ರಲ್ಲಿ ಕೊಟ್ಟಿರುವಂತಹ ಅಮ್ಯುನಿಟೀಸ್ಗಳು ಬೇರೆ ಇನ್ಯಾವುದೇ ಲೇಔಟ್ಸ್ಗಳಿಗಾಗಲಿ ಗೌರ್ಮೆಂಟ್ ಪ್ರೊವೈಡ್ ಮಾಡಿಲ್ಲ. ಸರ್ ಅದನ್ನ ಹೇಳ್ಬೋದಾ? ಅಂದ್ರೆ ಒಂದು ಯುರೋಪ್ ಮಾದರಿಯ ರೋಡ್ ಅನ್ನ ತಂದಿದ್ದಾರೆ ಸರ್. ಆಕ್ಚುಲ್ ಆಗಿ ಏನಂತ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಮಾಡಿರೋದೆಲ್ಲ ಬಂದ್ಬಿಟ್ಟು ಅಬ್ರಾಡಲ್ಲಿ ಏನೆಲ್ಲ ಇರುತ್ತೆ ಫೆಸಿಲಿಟೀಸ್ಗಳು ಅದನ್ನೆಲ್ಲ ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಸರ್. ಈಗ ವಾಟರ್ ಫೆಸಿಲಿಟೀಸ್ಗಳಾಗಿರ್ಬೋದು, ಅಥವಾ ಡ್ರೈನೇಜ್ ಆಗಿರ್ಬೋದು, ಅಥವಾ ರೋಡ್ ಕನೆಕ್ಟಿವಿಟಿ ಆಗಿರ್ಬೋದು, ಇವಾಗ ಸಿಗ್ನಲ್ ಫ್ರೀ ರೋಡ್ಗಳನ್ನ ಮಾಡಿದಾರಲ್ಲ, ಅದನ್ನ ನೆಕ್ಸ್ಟ್ ಏನಾದರೂ ನೀವು ನೋಡಬೇಕು ಅಂದ್ರೆ ಅದು ಕೆಂಪೇಗೌಡ ಬಿ ಡಿ ಎ ಲೇಔಟಲ್ಲಿದೆ. ಸೊ ಆ
ರೋಡ್ ಅದೇ ರೋಡು ಕನಕಪುರ ರೋಡ್ಗೆ ಪಾಸನ್ ಆಗುತ್ತೆ. ಓಕೆ ಸೇಮ್ ಆ ರೋಡ್ನ ನಾವು ಕ್ಯಾಚ್ ಅಪ್ ಮಾಡ್ಕೊಂಡಿರೋದು ಸರ್. ಅದ್ರ ಪಕ್ಕದಲ್ಲೇ ನಮ್ಮ ಲೇಔಟ್ ಇದೆ ಸರ್. ಸ್ಕೈಡಕ್ ವಿಶೇಷತೆ ಏನು ಸರ್? ಇಲ್ಲಿಂದ ಎಷ್ಟು ಬರೋ ಚಾನ್ಸ್ ಇದೆ? ಸರ್ ಇವಾಗ ಇನ್ನೊಂದು ಏನಂತ ಅಂದ್ರೆ ಬೆಂಗಳೂರಲ್ಲಿ ಎಲ್ಲ ಏರಿಯಾಗಳು ಕೂಡ ತುಂಬಾ ಫೇಮಸ್, ಕರೆಕ್ಟಾ? ಸೊ ಇವಾಗ ಕೆಂಪೇಗೌಡ BDA ಲೇಔಟ್ ಎಂಟ್ರೆನ್ಸ್ ಇರೋದೇನೆ ಕೆಂಗೇರಿಯಿಂದ. ಸೊ ಕೆಂಗೇರಿ ಅಕ್ಕಪಕ್ಕದಲ್ಲಿ ಸ್ಕೈಡೆಕ್ ಮಾಡೋದ್ರಿಂದ ಇವಾಗ ನೀವು ಎಕ್ಸಾಂಪಲ್ ದುಬೈಯಲ್ಲಿ ಏನು ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಏನು ಡೆವಲಪ್ಮೆಂಟ್ ಆಯಿತು, ಇದೊಂಥರ ಇವಾಗ ಹೆಂಗಾಗಿದೆ ಅಂದರೆ ಟೂರಿಸಂ ಪ್ಲೇಸ್ ಆಯ್ತಲ್ಲ, ಸೇಮ್ ಅದೇ ಥರ ಕೆಂಗೇರಿಲೂ ಕೂಡ ಸೇಮ್ ಅದೇ ಬರ್ತಿದೆ. ಎಸ್. ಸೊ ಆ ರೋಡ್ಗೆ ಅಟ್ಯಾಚ್ ಇರೋದ್ರಿಂದ ಈ ಪ್ರಾಪರ್ಟಿನೂ ಕೂಡ 100% ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ಮೆಂಟ್ ಆಗುತ್ತೆ ಸರ್. ಒಂದು 3 to 4 ಕಿಲೋಮೀಟರ್. ಎಸ್ ಸರ್, ಹೌದು. ಮೇಜರ್ ಅಡ್ವಾಂಟೇಜ್ ಒಂದು ಸ್ಕೈಡಕ್. ಹೌದು. BDA ಲೇಔಟ್ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿ? ಸರ್ BDA ಲೇಔಟ್ ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಸರ್. ಹೌದು. ಅದಕ್ಕಿಂತ ದೊಡ್ಡ ಮೇನ್ ಅಡ್ವಾಂಟೇಜ್ ಅಂದ್ರೆ ಇದಕ್ಕೆ ರೋಡ್. ಹೌದು, ಮಾರ್ ರೋಡ್ 330 ಅಡಿ ರೋಡು ಈ ನಮ್ಮ ಲೇಔಟ್ ಇಂದ ಎಕ್ಸಾಕ್ಟ್ ಆಗಿ 50 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಬರ್ತದೆ ಸರ್. 50 ಮೀಟರ್ ಅಂದ್ರೆ ಆಲ್ಮೋಸ್ಟ್ ಅಟ್ಯಾಚ್ಡ್ ರೋಡ್. ಹೌದು ಹೌದು. ಓಕೆ, ಎಷ್ಟು ಸೈಟ್ಸ್ ಇದೆ ಸರ್ ಇಲ್ಲಿ? ಸರ್ ಟೋಟಲ್ ಆಗಿ 80 ಸೈಟ್ಸ್ ಇದೆ. ಓಕೆ. ಸೊ 2030 ಮೆಜರ್ಮೆಂಟ್ಸ್ ಇದೆ, ಮತ್ತೆ 2040 ಇದೆ, 3040 ಇದೆ, 3050 ಇದೆ. ಓಕೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ ನೀವೇನು ಡೆವಲಪ್ಮೆಂಟ್ ಇವಾಗ ನೋಡ್ತಿದ್ರೆ ಇದು ಲೈವ್ ಡೆವಲಪ್ಮೆಂಟ್. ಇದೆಲ್ಲದಕ್ಕಿಂತ ಇನ್ನೊಂದೇನಂತ ಅಂದ್ರೆ ಈಗ ವಿಲ್ಲಾ ಪ್ಲಾಟ್ಸ್ಗಳನ್ನ ಬೆಂಗಳೂರಲ್ಲಿ ತಗೋಬೇಕು, ನಮಗೆ 3040 ಸೈಟು ಬೇಡ, 3050 ಬೇಡ, ಅದಕ್ಕಿಂತ ದೊಡ್ಡ ಮೆಜರ್ಮೆಂಟ್ ಬೇಕು ಅಂದ್ರೂ ಕೂಡ ನಮ್ಮ ಹತ್ರ ಅವೈಲಬಿಲಿಟಿ ಇದೆ ಸರ್. ಸೊ ಒಂದೇ ಬಾಕ್ಸಲ್ಲಿ ನಿಮಗೆ ಅಂದರೆ 60/40 ಅಥವಾ 60/50 ಅಥವಾ 100 ಸ್ಕ್ವೇರ್ ಫೀಟ್ಗೆ 100 ಸ್ಕ್ವೇರ್ ಫೀಟ್ ಬೇಕು ಅನ್ನೋದು ಕೂಡ ಇದರಲ್ಲಿದೆ ಸರ್. ಇಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಸರ್ ನಿಮ್ಮ ಇದರಲ್ಲಿ ಹೇಳೋದಾದ್ರೆ? ಸರ್ ವಾಟರ್ ಲೈನ್ ಇದೆ, ಸ್ಯಾನಿಟರಿ ಲೈನ್ ಇದೆ, ಡ್ರೈನೇಜ್ ಇದೆ, ಸಿವೇಜ್ ಪಾಯಿಂಟ್ ಇದೆ, ಅದಾದಮೇಲೆ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಕನೆಕ್ಷನ್ ಇದೆ. ಅದಾದಮೇಲೆ ಇನ್ನೊಂದೇನಂತ ಅಂದರೆ ಎಲ್ಲ ರೋಡು ಅಂದರೆ 30 ಫೀಟ್ ರೋಡ್ ಇದೆ, ಎಡ್ಜ್ ಟು ಎಡ್ಜ್ ನಿಮಗೆ ಇದನ್ನು ಕಾಂಕ್ರೀಟ್ ರೋಡಲ್ಲಿ ಬ್ಲಾಕ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಇದಕ್ಕೆ ಕಂಬಿ ಕಟ್ಟಿ ಇದನ್ನು ಡೆವಲಪ್ಮೆಂಟ್ ಮಾಡಿರೋದು. ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ ಸ್ಯಾನಿಟರಿ ಲೈನು ಡ್ರೈನೇಜ್ ಲೈನು ಒಂದೇ ಲೈನಲ್ಲಿ ಮಾಡ್ತಾರೆ ಸರ್. ಬಟ್ ನಮ್ಮದು ಎರಡೂ ಕೂಡ ಸಪ್ರೇಟ್ ಪಾಯಿಂಟೇ ಕೊಟ್ಟಿದ್ದೀವಿ, ಮತ್ತು ಸಪ್ರೇಟ್ ಲೈನ್ ಕೂಡ ಮಾಡಿದ್ದೀವಿ ಸರ್. ಒಂದು ಈಗೇನು ನೀವು ಗಿಡಗಳನ್ನ ನೋಡ್ತಿದ್ದೀರಲ್ಲ, ಇದನ್ನೆಲ್ಲ ಪೀಪಲ್ ಟ್ರೀ ಅಂತ ಕರೀತಾರೆ. ಈ ಗಿಡಗಳು ಹೆಂಗೆ ಅಂದರೆ 50 ರಿಂದ 60 ವರ್ಷ ಬಾಳಿಕೆ ಬರುತ್ತೆ. ಇದ್ರದ್ದು ರೂಟ್ ಬಂದುಬಿಟ್ಟು ಸ್ಟ್ರೈಟ್ ಹೋಗುತ್ತೆ, ಯಾವುದೇ ಕಾರಣಕ್ಕೂ ರೋಡ್ಗಾಗಿರ್ಬೋದು ಮನೆಗಾಗಿರ್ಬೋದು ಡ್ಯಾಮೇಜ್ ಮಾಡಲ್ಲ. ಸೊ ಇಷ್ಟು ನೀಟಾಗಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಸರ್. ಓಕೆ ಸರ್, ನೆಕ್ಸ್ಟ್ ಪ್ರೈಸ್ ಏನಿದೆ ಸರ್? ಸರ್ ಇಲ್ಲಿ ನಾವು ಲಾಂಚ್ ಮಾಡಿರೋದು ಬಂದು 4000 ರುಪೀಸ್ಗೆ. ಬಟ್ ಈಗ ಅದನ್ನು ನೆಗೋಷಿಯಬಲ್ ಮಾಡಿ ಡಿಸ್ಕೌಂಟ್ ಕೇಳ್ತಾರೆ. ಸೊ ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಈಗ 3700 ರೂಪಾಯಲ್ಲಿ ಕೊಡ್ತಾ ಇದ್ದೀವಿ ಸರ್. ಯಾರು ವಿಲ್ಲಾ ಪ್ಲಾಟ್ಗಳ ಥರ ಅಂದರೆ ಇವಾಗ 100/100 ಬೇಕು ಅಥವಾ